ಅನ್ನದಾತ ಬಂಧುಗಳೇ, ವೇದಿಕೆ ಕಿರಿಯ ಮತ್ತು ಹಿರಿಯ ಹೋರಾಟಗಾರರೇ, ಸಹೋದರ ಸಹೋದರಿಯರೇ, ಏನಿವತ್ತು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಂಜನಗೂಡು ಟೌನ್ ಅಲ್ಲಿ ಆಗ್ತಾ ಇದೆ. ಒಂದು ಚಾಮರಾಜನಗರ ಅನೂರು ಟೌನ್ ಅಲ್ಲಿ ಆಗಿದೆ, ಎರಡನೇದು ನಂಜನಗೂಡಲ್ಲೂ ಆಗ್ತಾ ಇದೆ. ಎಲ್ಲ ಟೌನ್ಗಳಲ್ಲಿ ಇಂಪಾರ್ಟೆಂಟ್ ಹಳ್ಳಿಗಳಲ್ಲಿ ಸಂಘಟನೆ ಆಗ್ತಾ ಇದೆ. ಜೊತೆಗೆ ತಾಲೂಕು ಕೇಂದ್ರದಲ್ಲಿ ಸಂಘಟನೆ ಆಗೋದು ಬಹಳ ಸಂತೋಷ. ಜೊತೆಗೆ ಆ ಮಂಜು ಶಿರುಮಣಿ ಅವರು ಅದನ್ನ ಒಂದು ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಹಾಗಾಗಿ ಸ್ವಾಗತಿಸ್ತಾ ಈಗಾಗಲೇ ಎಲ್ಲರೂ ಚರ್ಚೆ ಆಗಿದೆ. ಸಾಮೂಹಿಕ ನಾಯಕತ್ವ ಇಲ್ಲಿ ಹೇಳಿದರೆ ಮಂಜು ಕಿರಣ್ ಅವರು, ಇಲ್ಲಿ ಯಾರು ಲೀಡರ್ ಅಲ್ಲ, ಎಲ್ಲ ಲೀಡ್ರೆ. ವಿಷಯ ನಮಗೆ ಲೀಡ್ರು, ವಿಷಯ ನಾಯಕ. ಹಾಗಾಗಿ ಸಾಮೂಹಿಕ ನಾಯಕನಿಂದ ಕರ್ನಾಟಕ ಇಡೀ ಕರ್ನಾಟಕದಲ್ಲಿ ದೊಡ್ಡ ವೇಗವಾಗಿ ಹೋಗ್ತಾ ಇದೆ. ಜೊತೆಗೆ ಇವತ್ತು ನಮಗೆ ಏನಾಗ್ತದೆ, ರೈತ ಸಂಘ ಎಲ್ಲ ಕಡೆ ಚೆನ್ನಾಗಿ ಬೆಳೀತಾ ಇದೆ. ಒಂದು ನಮಗೆ DC ಆಫೀಸಲ್ಲಿ, ತಾಲೂಕು ಆಫೀಸಲ್ಲಿ ಬರೀ ಹೋರಾಟ ಮಾಡೋದಲ್ಲ, ಇವತ್ತು ನಮ್ಮ ಭೂಮಿ ಒಂದ್ ಕಡೆ ನಾವು ಭೂಮಿನ ಉಳಿಸ್ಕೊಳ್ಳೇಬೇಕು. ಇವತ್ತು ಭೂಮಿ ಕಿತ್ಕೊಳ್ಳಕ್ಕೆ ಬೇಕಾದಷ್ಟು ಆಟ. ಇವತ್ತು ಕಾನೂನುಗಳು ಆಗ್ತಾ ಇರೋದಲ್ಲ ಭೂಮಿ ಉಳಿಸ್ಕೊಳ್ಳಕ್ಕಿಲ್ಲ, ನಮ್ಮಿಂದ ಭೂಮಿ ಕಿತ್ಕೊಳ್ಳಕ್ ಆಯ್ತಾ ಇರೋರು ನಾವೇ ಕೊಡಬೇಕು ಅಂತ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲ ಕಡೆ ಬೆಲೆ ಕೇಳ್ತಾ ಇದ್ದೀವಿ, ಬೆಲೆ ಕೊಡಿ ಅಂತ. ಅವ್ರು ಬೆಲೆ ಕೊಡ್ತಾ ಇಲ್ಲ. ಈ ಸುಮಾರು ಸ್ವಾತಂತ್ರ್ಯ ಬಂದು 88 ದಶಕ ಕಳೆದ್ರು ಇನ್ನು ವೈಜ್ಞಾನಿಕ ಬೆಲೆ, ಕನಿಷ್ಠ ಬೆಲೆ ಇದರಲ್ಲೇ ಆಟ ಆಡ್ತಾ ಇದ್ದಾರೆ ಹೊರತು ನಮಗೆ ಬೆಲೆ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ಯಾಕೆ ಇಷ್ಟೆಲ್ಲ ಭ್ರಷ್ಟಾಚಾರ ಆದ್ರೂ ನಮ್ಮ ದೇಶ ಯಾಕೆ ನಡ್ಕೊಂಡು ಹೋಗ್ತಾ ಇದೆ? ನಮ್ಮ ಶ್ರಮ. ಇವತ್ತು ನಾವು ಕನಿಷ್ಠ 10 ರಿಂದ 12 ಗಂಟೆ ಕೆಲಸ ಮಾಡ್ತಾ ಇದ್ದೀವಿ ರೈತ. ನಮ್ಮ ಶ್ರಮದ ಹಣ ಯಾರೋ ತೋರ್ತಾ ಇದ್ದಾರೆ, ನಮ್ಗೆ ಗೊತ್ತಿಲ್ಲದೆ ಹಣ ಹೋಗ್ತಾ ಇದೆ. ಹಾಗಾಗಿ ಅವ್ರು 4 ಗಂಟೆ 5 ಗಂಟೆ ಕೆಲಸ ಮಾಡೋರೆಲ್ಲ ಇವತ್ತು ಶ್ರೀಮಂತರಾಗಿ ದೊಡ್ಡ ಕಾರ್ ತಗೊಂಡು ಬಂಗ್ಲೆ ತಗೊಂಡು ಎಲ್ಲ ಸರ್ಕಾರಿ ನೌಕರರು ಬೇರೆ ಬರೋಲ್ಲ. ಆದ್ರೆ ನಾವು 12 ಗಂಟೆ 10 ಗಂಟೆ ಕೆಲಸ ಮಾಡೋ ರೈತಾಪಿ ವರ್ಗ, ರೈತ ಕೂಲಿ ಕಾರ್ಮಿಕರು ಇವತ್ತು ನಾವೆಲ್ಲರೂ ಇವತ್ತು ಸಾಲ ಸಿಕ್ಕಾಕೊಂಡು ನರಳಿ ಸಾಯ್ತಾ ಇದ್ದೀವಿ. ಹಾಗಾಗಿ ಇವತ್ತು ರೈತ ಸಂಘ ಬರೀ ಹೋರಾಟದ ಜೊತೆಗೆ ನಾವು ಮೇನು ಭೂಮಿನ ಉಳಿಸ್ಕೋಬೇಕಾಗಿದೆ. ಭೂಮಿನ ಉಳಿಸ್ಕೊಂಡು ನೋಡಿ, ಇವತ್ತು 9 ದಿನ ಬೆಳಗಾಮಲ್ಲಿ ಹೋರಾಟ ಮಾಡ್ತಾರೆ, ಇನ್ನೊಂದು ಕಡೆ ಹೋರಾಟ ಮಾಡ್ತಾರೆ. ಇದು ಪ್ರತಿ ಸಾರಿ ನಾವು ವೈಜ್ಞಾನಿಕ ಬೆಲೆ ಕೇಳ್ತಾ ಇದೀವಿ, ಅವ್ರು ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಏನು ಒಂದು ನಾವು ಹಾಕಿದಂತ ಕ್ವಶನ್ ನಾವೇ ತಪ್ಪು ಮಾಡ್ತೀವಿ. ಫಸ್ಟ್ ನಾ ಹೇಳ್ತೇವೆ, ಇಲ್ಲಿ ನಾವು ರೈತರೇ ಇರೋದ್ರಿಂದ ಮೊದಲನೇ ತಪ್ಪು ನಾವು ಮಾಡ್ತೇವೆ. ನಾವು ಕೈ ಒಟ್ಟು ಇಲ್ಲಿರೋದು ಇಲ್ಲೇ ಇರ್ಬೋದು, ಒಟ್ಟ ಹಳ್ಳಿಗಳಲ್ಲಿ ನಾವು ಫಸ್ಟ್ ಕೈ ಹೊಡ್ತಾ ಇದೀವಿ. ಕೈ ಹೊಡೆದ ಮೇಲೆ ನಾವು ಪ್ರಾಮಾಣಿಕರಲ್ಲ, ನಾವು ಕ್ವಶನ್ ಮಾಡಕ್ ಆಗಲ್ಲ ಅವ್ರನ್ನ. ಆಗ ನಾವೇ ಕಳ್ರೆ ಆ ಆಟ ಇಟ್ಕೊಂಡೆ ಅವ್ರು ಎಲ್ಲ ಕೆಲಸ ಮಾಡ್ತಾರೆ. ನಾವು ಮೊದಲನೇದಾಗಿ ನಾವ್ಯಾರು ಕೈ ಹೊಡೆದೆ ನಾವೇ ದುಡ್ಡು ಕೊಟ್ಟು ಓಟ್ ಹಾಕೋದು ಯಾವತ್ತು ನಾವು ಕಲಿತೀವಿ, ಅವತ್ತು ನಮ್ಮ ಸಮಾಜ ಎಲ್ಲ ಉಳಿತವೆ. ಯಾಕಂದ್ರೆ ನಾವು ಕೈ ಹೊಡೆದ ಮೇಲೆ ಗೊತ್ತು ಅವ್ರು ಕೂಡ ನಾವು 7,000 ರೂಪಾಯಿ ಕಳ್ತಾರೆ, 200 ಕೋಟಿ ಕಳ್ಳ, 7,000 ಕೋಟಿ ಕಳ್ಳ, 20,000 ಕೋಟಿ ಕಳ್ಳರು ಆಯ್ತು. ಹಾಗಾಗಿ ನಾವು ರೈತ ಸಂಘದವ್ರು ಈ ಏನ್ ಕೆಲಸ ಮಾಡ್ಬೇಕು, ಈ ದೇಶ ಉಳಿಬೇಕಾದ್ರೆ, ನಾವು ಉಳಿಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ದುಡ್ಡು ಕೊಟ್ಟು ಓಟ್ ಹಾಕಿದ್ರೆ ಅವ್ರನ್ನ ನಾವು ಎದಪಲ್ಲಿ ಕೇಳ್ಬೋದು. ಇಲ್ಲ ನಾವು ಅವ್ರನ್ನ ದುಡ್ಡು ಇಸ್ಕೊತೀವಿ ಅಂದ್ರೆ ನೀವು ಎಷ್ಟೇ ಸಭೆ ಮಾಡಿ, ಎಷ್ಟೇ ಹೋರಾಟ ಮಾಡಿ, ನಾವಲ್ಲಿ ಕೇಳೋ ತಾಕತ್ತು ಇಲ್ಲ, ಪ್ರಶ್ನೆ ಮಾಡೋ ತಾಕತ್ತು ಬರಲ್ಲ. ಎಲ್ಲಿ ನಾವು ಪ್ರಶ್ನೆ ಮಾಡಲ್ಲ, ಎಲ್ಲಿ ಕ್ವಶನ್ ಮಾಡಲ್ಲ, ಎಲ್ಲಿ ಕೇಳಲ್ಲ, ಅಲ್ಲಿ ಸರ್ಕಾರಗಳು MLA, MP, ಮಿನಿಸ್ಟರ್, CM, PM ಯಾರು ಸರಿಯಾಗಿ ಕೆಲಸ ಮಾಡಲ್ಲ. ನಮ್ಗೆ ಬೇಕಾದ ನ್ಯಾಯ ನಮ್ಗೆ ಸಿಕ್ಕಲ್ಲ. ಹಾಗಾಗಿ ನಾವು ರೈತ ಸಂಘದ ಕಾರ್ಯಕರ್ತರು ಎಲ್ಲಿ ಟವಲ್ ಹಾಕೊಂಡು ಇನ್ನೂ ಒಂದಷ್ಟು ಜನನ, ಯಾಕಂದ್ರೆ 65 ರಿಂದ 70% ನಾವು ಜನ ಇದೀವಿ, ಅಧಿಕಾರ ನಮ್ಮ ಕೈಲಿ ಆಯ್ತು ಕೇಳ ಅಂತ ಎಲ್ಲರೂ ಒಟ್ಟಾಗಿ ಕೇಳಿದಾಗ ಸರ್ಕಾರಗಳು ಬನ್ನಿ. ಬೆಳಗಾಮಲ್ಲಾಗಿರ್ಬೋದು, 1 ವರ್ಷದ ಡೆಲ್ಲಿ ಹೋರಾಟ ಇರ್ಬೋದು, ಕೇಳೋದಕ್ಕೋಸ್ಕರ ಪ್ರಧಾನಮಂತ್ರಿನೇ ಮಂಡಿ ಊರು ಬಂದು ಆ ಥರ ಹಳ್ಳಿಗಳಲ್ಲಿ ನಾವು ಎಲ್ಲ ಕಡೆಯೂ ನಾವು ಕ್ವಶನ್ ಮಾಡೋದೇ ಆದ್ರೆ ಇವತ್ತು ಸರ್ಕಾರಗಳು ಬರುತ್ತೆ. ಒಂದ್ ಕಡೆ ಸರ್ಕಾರ ಈ ಕಡೆ ಆಗಿಲ್ಲ, ನಾವು ಆಗಿಲ್ಲರೂ ಪರವಾಗಿಲ್ಲ, ಕ್ವಶನ್ ಮಾಡೋದನ್ನ ನಾವು ಕೇಳದೆ ಹೋದ್ರೆ, ಪ್ರಶ್ನೆ ಮಾಡೋದನ್ನ ಕೇಳದೆ ಹೋದ್ರೆ, ನಾವೇನು ಪ್ರಜಾಪ್ರಭುಗಳಿದ್ದೀವಿ, ನಮಗೆ ಏನು ಕೆಲಸ ಮಾಡಬೇಕು, ನಮ್ಮ ಹಕ್ಕುಗಳು ಏನು ಅಂತ ನಮಗೆ ಗೊತ್ತಾಗದೆ ಹೋದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ರೈತ ಸಂಘ ಈ ಒಂದು ಪಾಠಶಾಲೆ ಇದ್ದಾಗ ಇಲ್ಲಿ ನಾವು ಯಾರು ಪ್ರಜಾಪ್ರಭುಗಳು, ಯಾವ್ದೇನೋ ಸರ್ವೆಂಟ್ಗಳನ್ನ, ಪಬ್ಲಿಕ್ ಸರ್ವೆಂಟ್ಗಳನ್ನ, ಸರ್ಕಾರಿ ನೌಕರರನ್ನ, ಪ್ರತಿನಿಧಿಗಳಿದ್ರು ಈಗ ಅವರು ಸಂಬಳ ತಗೊಳಕ್ಕೆ ಕಟ್ಮೇಲೆ ಅವರು ಸರ್ವೆಂಟ್ಗಳೇ. ಹಾಗಾಗಿ ಆ ಸರ್ವೆಂಟ್ಗಳನ್ನ, ನೌಕರರನ್ನ ನಾವು ಸೇವೆ ಮಾಡ್ಬೇಕಾದ್ರೆ ಅವ್ರನ್ನ ಕೆಲಸ ತಗೊಳ್ಳದೆ ಹೋದ್ರೆ ನಮ್ಗೆ ನಮ್ಮ ವಿರುದ್ಧ ಕಾನೂನುಗಳು, ಎಲ್ಲವೂ ನಮ್ಮ ವಿರುದ್ಧವೇ. ಯಾವುದೇ ಒಂದು ಕಾನೂನು ಮಾಡಿ ನಮ್ಮ ಕೇಳ್ಬಿಟ್ಟು ಕಾನೂನು ಮಾಡ್ತಾ ಇಲ್ಲ, ನಮ್ಗೆ ವಿರುದ್ಧವಾದ ಕಾನೂನುಗಳು ಮಾಡ್ತಾರೆ.
ಆ ವಿರುದ್ಧವಾದ ಕಾನೂನು ಮಾಡಿದಾಗ ನಮಗೆ ಅದು ಒಪ್ಪೇ ಇಲ್ಲ. ಆ ಕಾನೂನು ಸುಟ್ಟು ಹಾಕಬೇಕು ನಾವು. ಮತ್ತೆ ನಮಗ್ ಬೇಕಾಗಿರೋ ಕಾನೂನುಗಳನ್ನ ನಾವು ಮಾಡಿಸ್ಕೋಬೇಕಾದ್ರೆ ಹೋರಾಟ ಮುಖಾಂತರ ಮಾಡಿಸ್ಬೇಕಾಗತ್ತೆ. ಇದುವರೆಗೆ ಮಾಡಿರೋ ಕಾನೂನುಗಳೆಲ್ಲ ಮಾಡಿ ರೈತ ಪರ ಇದ್ರೆ ಕಾನೂನುಗಳು ನಾವೆಲ್ಲ ಇವತ್ತು ಶ್ರೀಮಂತರಾಗಬೇಕಾಗಿತ್ತು. ಇವತ್ತು ನಾವು ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ತಾರೆ, ಅವ್ರ ಪ್ರಕಾರ 1 ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ತಾರೆ. ಯಾಕಂದ್ರೆ ನಮ್ಮ ಪರ ಕಾನೂನುಗಳಿಲ್ಲ. ಆ ಕಾನೂನುಗಳು ಗೊತ್ತಿದ್ದನ್ನು ಸಹಿಸಲು ಹೋಯ್ತಾ ಇದ್ವಿ. ಹಾಗಾಗಿ ಇನ್ನು ಮುಂದೆ ಬರೀ ಟವಲ್ ಹಾಕೊಂಡು ಈ ಟವಲ್ ಹಿಂದೆ ಸಾವಿರಾರು ಜನ ಬಲಿದಾನ ಆಗಿದ್ದಾರೆ, ಸಾವಿರಾರು ಜನ ಗುರುತಿಗೆ ಏನ ಕೊಟ್ಟಿದ್ದಾರೆ. ಸುಮ್ಮನೆ ಇವತ್ತು ಟವಲ್ ಇನ್ನ ಇವತ್ತು ಬಂದಿಲ್ಲ. ಅದು ಇಲ್ಲಿ ಈ ಟವಲ್ ಹಾಕಿದ್ರೆ ನಾವು ಅನ್ಯಾಯಕ್ಕೆ ಹೋದ್ರೆ ನಾವು ಬರಲ್ಲ, ನೀವು ಕೆಟ್ಟ ಕೆಲಸ ಮಾಡಕ್ ಹೋದ್ರೆ ನಾವು ಬರಲ್ಲ. ಪ್ರಾಮಾಣಿಕವಾಗಿ ಏನು ಸಾವಿರಾರು ಜನ ಬಲಿದಾನ ಆಗಿದ್ದಾರೆ, ಅದಕ್ಕೆ ಒತ್ತು ಕೊಟ್ಟು ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿ ಟವಲ್ ಹಾಕಬೇಕು. ಯಾಕೆ ಟವಲ್ ಹಾಕೊಂಡು ಯಾವುದೋ ಶೋಕಿಗೋಸ್ಕರ, ಯಾವುದೋ ನಮ್ಮೂರಲ್ಲಿ ನನ್ಗೆ ಆಗಲ್ಲ ಅನ್ನೋದಕ್ಕೋಸ್ಕರ, ಯಾವುದೋ ಒಂದು ಆರ್ಟಿಸ್ಟ್ ತಗೊಳಕ, ಒಂದು ಕಾಗ ಮಾಡ್ಕೊಳಕ್ಕಲ್ಲ. ಇವತ್ತು ಈ ಒಂದು ಟವಲ್ ಮೇಲೆ ಈ ದೇಶ ನಿಂತಿದೆ. ಯಾಕೆ ರೈತ ಸಂಘಟನೆ ಯಾಕೆ ಎದುರ್ತಾರೆ ಅಂದ್ರೆ ಇವ್ರು ತಿಳಿಸ್ಕೊಳ್ಳಲ್ಲ, ಇವ್ರು ನೇರವಾಗಿ ಪ್ರಶ್ನೆ ಮಾಡ್ತಾರೆ, ಕ್ವಶನ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಇವತ್ತು ರೈತ ಸಂಘಟನೆ. ಆ ರೈತ ಸಂಘಟನೆ ತಾವೆಲ್ಲರೂ ಇದರಲ್ಲಿ ಸಾಮೂಹಿಕ ನಾಯಕತ್ವ, ನೀವೆಲ್ಲರೂ ಲೀಡರ್ ಆದ್ರೆ ನಂಜನಗೂಡನ್ನೇ ಬದಲಾಯಿಸಬಹುದು, ಮೈಸೂರು ಡಿಸ್ಟಿಕ್ನ ಬದಲಾಯಿಸಬಹುದು, ಕರ್ನಾಟಕವನ್ನು ಈ ಸಾವಿರಾರು ಜನ. ನಮ್ಮ ದೇಶಕ್ಕೆ ಬ್ರಿಟಿಷ್ ಬಂದ್ರೆ 6 ಜನ ಇಡೀ ದೇಶ ಆಳಿದ್ರು. ಹಾಗಾಗಿ ನಮ್ಮೆಲ್ಲ ನಿಮ್ಗೆಲ್ಲ ಶಕ್ತಿ ಇದೆ. ಈ ಟವಲ್ ಹಾಕೊಂಡು ಆ ಕಾನೂನನ್ನ ನಾವು ಹೇಳ್ಕೊಡ್ತೀವಿ. ರೈತ ಸಂಘ ಇದೇನುವಲ್ಲ, ಇಲ್ಲಿ ನಾವು ಯಾರು, ಯಾಕೆ ರೈತ ಸಂಘ ಬೇಕು, ರೈತ ಸಂಘ ಏನ್ ಮಾಡುತ್ತೆ ಅಂದ್ರೆ ಕಾನೂನು ಹೇಳ್ಕೊಡ್ತೀವಿ. ಯಾಕಂದ್ರೆ ಸಬ್ ಇನ್ಸ್ಪೆಕ್ಟರ್ ಏನ್ ಮಾಡ್ಬೇಕು ಕೆಲಸನ, DC ಏನ್ ಮಾಡ್ಬೇಕು, MLA ಏನ್ ಮಾಡ್ಬೇಕು, MP ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಹೋದ್ರೆ ನಿಮ್ಗೆ ನೀವೇನು ಕ್ವಶನ್ ಮಾಡಕ್ಕಾಗಲ್ಲ. ಹೊಲಕ್ಕ ಆಡಳಿತ ಕರೀತೀರಾ, ಕಳ್ಕೊಡ್ ತಗೋಬಾ, ಮಾವಡಿ ತಗೋಬಾ, ಕಳವೆ ತಗೋ, ಬೆಡ್ಡೆ ತಗೋ, ನನ್ಗೆ ಗೊತ್ತಿರ್ಬೇಕು ಹೇಳೋದು. ನಮ್ಗೆ ಗೊತ್ತಿದ್ರೆ ಅವ್ನು ಹೇಳಕ್ಕಾಗ್ತು. ಒಂದೊಂದು ಊರಾರ ನೀವು ಕೈಗಟ್ಟೆ ನಿಂತ್ಕೊಂಡ್ರೆ ಪರಿಸ್ಥಿತಿ ಏನಾಯ್ತು. ಹಂಗಾಗಿ ನಮ್ಗೆ MLA ಏನ್ ಮಾಡ್ಬೇಕು, MLA ಯಾರು, MP ಯಾರು, ಮಿನಿಸ್ಟರ್ ಯಾರು, DC ಯಾರು, SP ಯಾರು, ಸಬ್ ಇನ್ಸ್ಪೆಕ್ಟರ್ ಯಾರು ಅಂತ ಯಾರು ಗೊತ್ತಿಲ್ಲ ನಮ್ಗೆ. ಅವ್ರು ಯಾರು ಅದನ್ನು ಕಲ್ಸ್ಕೊಡೋದೇ ರೈತ ಸಂಘ. ನಾವ್ಯಾರು, ಅವ್ರು ಯಾರು ಬರುತ್ತೆ ಈ ರೈತ ಸಂಘ ಕಲ್ಸ್ಕೊಡ್ತಾ ಒಂದೇ ದಿನದಲ್ಲಿ ನಿಮ್ಗೆಲ್ಲ ತರವಾಗಲ್ಲ. ಹಾಗಾಗಿ ಇದು ಒಂದು ಪಾಠಶಾಲೆ. ಕಾನೂನು ಹೋರಾಟದ ಮುಖಾಂತರ ನೀವೆಲ್ಲ ಹೋರಾಟಗಳಲ್ಲಿ ಭಾಗವಹಿಸಿದಾಗ ನಿಮ್ಗೆ ನಾಲೆಡ್ಜ್ ಸಿಗುತ್ತೆ, ಜ್ಞಾನ ಸಿಗುತ್ತೆ. ಆ ಜ್ಞಾನನ ತಗೊಂಡು ನೀವು ಕಾನೂನು ಸಿಗುತ್ತೆ. ಆ ಕಾನೂನು ಏನು ಸಂವಿಧಾನದಲ್ಲಿ ಕಾನೂನುಗಳನ್ನ ನಾವು ಚಲಾಯಿಸಕ್ ಹೋದಾಗ ನೀವು ಆಟೋಮೆಟಿಕ್ ಸಂಘಟನೆಗಳಾಯ್ತವೆ. ನೀವೆಲ್ಲ ಲೀಡರ್, ಆಗ ನಾವೆಲ್ಲ ಲೀಡರ್ಗಳು. ಸುಮ್ಮನೆ ಟವಲ್ ಹಾಕೊಂಡ ತಕ್ಷಣ ಲೀಡರ್ ಆಗಲ್ಲ. ಇದು ತ್ಯಾಗ ಒಂದಷ್ಟು ಮಾಡ್ಬೇಕಾಯ್ತದೆ. ಯಾರನ್ನು ಕರೆಯಲ್ಲ. ನಾವು ಈಗ ಸ್ವಾಭಿಮಾನ ಚಳವಳಿ ಇರ್ತೀವಿ, ಅದೆಲ್ಲ ನಮ್ಗೆ ಪ್ರೊಫೆಸರ್ಗಳು ಹಾಕೊಟ್ಟ ಒಂದು ಇದು. ಅವ್ರು ಬರೋವರೆಗೆ ರೈತರ ಕಷ್ಟಗಳು ಹಿರಿಯರು ಗೊತ್ತು, ಏನೆಲ್ಲ ಆಗ್ತಾ ಇತ್ತು. ಜಪ್ತಿ ಮಾಡ್ತಿರು, ಮನೆಗಳೆಲ್ಲ ನಿಂತಿರು, ರೈತರಿಗೆ ಒಂದು ಕುರ್ಚಿ ಇರಲಿಲ್ಲ, ಅವ್ರ ಬೆಲೆ ಇರಲಿಲ್ಲ. ಇವತ್ತು ಎಲ್ಲರೂ ಇವರು ರೈತರಿಗೆ ಬೆಲೆ ಇದೆ, ರೈತರು ಇವತ್ತು ಸ್ವಾಭಿಮಾನ ಸಂಕೇತ ಅಂತ ಹೇಳ್ತಾ ಇದ್ರು. ಅದೆಲ್ಲ ಕಾರಣ ನಮ್ಮ ನಂಜನಸ್ವಾಮಿ ಅವರು ಹಾಕೊಟ್ಟ ದಾರಿ ನಾವು ಇವತ್ತು ಹೋಗಿ ನೀವೆಲ್ಲರೂ ಒಂದೊಂದು ಊರಿನ ಇಲ್ಲಿ ಒಬ್ಬೊಬ್ರು ಒಂದೊಂದು ಊರು ನೋಡ್ರಿ. ನಂಜನಗೂಡು ತಾಲೂಕು ಮುಗಿದೈತೆ. ನಂಜನಗೂಡು ತಾಲೂಕು ಒಂದು ಸಂಘಟನೆ, ಇಡೀ ತಾಲೂಕು ಸಂಘಟನೆ ಇಲ್ಲಿ ಒಬ್ಬೊಬ್ರು ಒಂದೊಂದು ಊರು ಮಾಡೋದು ಸಾಕು. ಯಾಕಂದ್ರೆ ನಿಮ್ನ ಈಗಾಗಲೇ ನೋಡ್ತಾರೆ ಎಲ್ಲವ. ನಂಜನಗೂಡು ಸಭೆ ಸೇರಿದಾಗ ಈಗಾಗಲೇ ಹೋಗಿದೆ ಹೊರಗಡೆ ಇಂಟೆಲಿಜೆನ್ಸಿ ಮುಖಾಂತರ. ರೈತ ಸಂಘ ಸೇರಿದ್ರೆ ಅವ್ರನ್ನ ತುಳಿಬೇಕಾರೆ ನಾವೆಲ್ಲ ಏನೇನು ಮಾಡ್ಬೇಕು, ನಿಮ್ಗೆ ಗಲಾಟೆ ಮಾಡ್ಸೋದು, ಕೇಸ್ ಹಾಕ್ಸೋದು, ಯಾವುದೇ ಕಾರಣ ನೋಡಿ ತರಗಳಲ್ಲಿ ನಡೀತಿದ್ರೆ ಹೋಗೇ ಗಲಾಟೆ ಕೇಸ್ ಹಾಕ್ಸ್ಕೊಂಡು. ಹಾಗಾಗಿ ನಾವು ಶಾಂತಿ ಶಿಸ್ತಿನಿಂದ ಕೊಡ್ಬೇಕು. ನೀವು ಗಲಾಟೆನ ಯಾವುದೇ ಕಾರಣಕ್ಕೂ ಮಾಡೋದು. ನಾವು ನೀವು ಅಂತ ಗಲಾಟೆ ಮಾಡಿ ಅಂತ ಹೇಳ್ತೀವಿ. ಈ ನೀನು ಅನ್ನೋ ಪದನೂ ಬರಬಾರ್ದು. ಹಾಗಾಗಿ ಅವ್ರು ಗಲಾಟೆ ಮಾಡಿಸ್ರೆ ಅವ್ರು ಗೆಲ್ತಾರೆ, ನಾವು ಸೋಲ್ತೀವಿ. ಸತ್ಯ ಅಷ್ಟು ಸುಲಭ ಅಲ್ಲ, ಇಲ್ಲಿ ಬಹಳಷ್ಟು ಕಷ್ಟ ಸತ್ಯನ ಉಂಟು. ಹಾಗಾಗಿ ನಮ್ಮ ಹೋರಾಟ ಶಾಂತಿ ರೂಪ ಏನೇ ಆಗಲಿ, ಅದೇನೇ ಬರಲಿ, ಶಾಂತಿನ ನಾವು ಹೋಗಿಸಬಾರ್ದು. ಹೋಗಲ್ಲ ಧರಣಿ ಸತ್ಯ ಎಲ್